ಹಲೋ ಹಾಯ್ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಈ ಒಂದು ಬ್ಲಾಗು ನಾನು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು, ವಿ ಆರ್ ಇನ್ ಹೂ ತೋಟಕ್ಕೆ ಬಂದಿದ್ದೀವಿ. ಹೂವು ಕಿತ್ಕೊಂಡು ಹೋಗೋಣ ಅಂತ ನಾನು ನಮ್ಮಮ್ಮ. ಸೊ ಹೂವು ಕಿತ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಹೋಗಿ ಮಾರ್ಕೆಟಲ್ಲಿ ಹೋಗಿ ಹೂವು ತೊಗೊಂಬರೋದು ಟೈಮ್ ಇಲ್ಲದೆ ಇರೋದ್ರಿಂದ ಸೊ ನಮ್ಮ ಮನೆಯಿಂದನೇ ಇತ್ತು ಹೂವು, ಅದಕ್ಕೆ ಹೂವನ್ನ ಕಿತ್ಕೊಂಡು ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ಬ್ಲಾಗು ಆ್ಯಕ್ಚುಲಿ ಹಬ್ಬ ಇರೋದು ನಾಳೆ. ಸೊ ಇವತ್ತು ನಾಳೆ ಎರಡೂ ಸೇರಿ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈ ಬ್ಲಾಗಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಗಾಯ್ಸ್, ಇವಾಗ ನಾನು ಎಲ್ಲಿದ್ದೀನಿ ಅಂತಂದರೆ ಕೋಲಾರಲ್ಲಿರೋ ಮಾರ್ಕೆಟ್ ಹತ್ರ ಇದ್ದೀನಿ. ಈ ಮಾರ್ಕೆಟ್ ಎಲ್ಲಿ ಬರುತ್ತೆ ಅಂತಂದರೆ ಕೋಲಾರ ಮತ್ತು ಬೆಂಗಳೂರು ಹೈವೇಗೆ ಹೋಗ್ತೀವಲ್ಲ, ಸೊ ಆ ರೋಡಲ್ಲಿ ಬರುತ್ತೆ. ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂತಂದರೆ ಅಲ್ಲಿ ನಮ್ಮಮ್ಮ ಫ್ರೂಟ್ಸ್ನ ತೊಗೊತಾ ಇದ್ದಾರೆ. ಸೊ ಫ್ರೂಟ್ಸ್ ತೊಗೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ಏನೇನು ತೊಗೊತಾ ಇದೆಯಮ್ಮ? ಹಾಂ, ಏನೇನು ತೊಗೊತಾ ಇದೆಯಾ? ಹೇಳೋ ಏನೇನು ತೊಗೊತದ್ದು ಹೇಳು. ಹಲೋ, ಎಕ್ಸ್ಕ್ಯೂಸ್ ಮೀ. ಬಂದಿದ್ದು ಮೈದಾ ಹಿಟ್ಟು ಮತ್ತು ಕಡಲೆಪಪ್ಪು ಇಸ್ಕೊಳ್ಳೋದಕ್ಕೆ. ಆದರೆ ಇಲ್ಲಿ ಇಸ್ಕೊಂಡಿರೋದು ಬಂದು ಅಕ್ಕಿ ಏನೇನೋ ಎಲ್ಲ ಮಾಡಬೇಡಪ್ಪ ನೀನು, ಎಲ್ಲ ಸಂಸಾರ ಗುಟ್ಟೆಲ್ಲ ಹೇಳ್ತೀಯ. ಬಂದಿದ್ದು ಏನಪ್ಪ ಮೈದಾ ಹಿಟ್ಟು ಮತ್ತು ಕಡಲೆಪಪ್ಪಿಗೆ, ಬಟ್ ಈಸ್ಕೊಂಡಿದ್ದು ಮಾತ್ರ ಅರ್ಧ ರೇಷನ್ನು. ಇದೇ ಆಗೋಯ್ತು. ಇವಾಗ ಮನೆಗೆ ಹೋಗೋಷ್ಟೊಳಗಡೆ ಓಕೆ ಗಾಯ್ಸ್, ಮನೆಗೆ ಹೋಗೋಣ ಬನ್ನಿ. ಇವಾಗ ತಾನೇ ಮನೆಗೆ ಬಂದ್ವಿ. ನೋಡೋಣ ಬನ್ನಿ ಮನೇಲಿ ಏನೇನು ಮಾಡ್ತಾ ಇದಾರಂತ. ಹಾಂ ಹೇಳಿ, ಏನೇನು ಮಾಡ್ತಾ ಇದ್ದೀರ ಅಂತ ಹೇಳಿ. ಖರ್ಜೂರಕಾಯಿ ಮಾಡ್ತಾ ಇದೀವಿ, ಚಕ್ಲಿ ಮಾಡ್ತಾ ಇದೀವಿ, ರವೆ ಉಂಡೆ ಮಾಡ್ತೀವಿ, ಶಂಕರ್ ಪೋಲಿ ಮಾಡ್ತೀವಿ ನೈವೇದ್ಯಕ್ಕೆ. ನೆಕ್ಸ್ಟ್ ಮಾರ್ನಿಂಗು ಒಬ್ಬಟ್ಟು ಮಾಡ್ತೀವಿ. ಎಷ್ಟು ಮಾಡ್ತೀರಾ? ಇನ್ನ ಏನೋ ಮಾಡೇ ಇಲ್ಲ. ಪ್ರಿಪೇರ್ ಮಾಡಿದ ತಕ್ಷಣ ಪ್ರಿಪೇರ್ ಮಾಡಿದ್ದಾದ್ಮೇಲೆ ಎಲ್ಲ ತೋರಿಸ್ತೀನಿ. ಇವಾಗ ನಾನು ಏನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅಂತಂದರೆ, ಬೆಳಿಗ್ಗೆ ಬ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೆ. ಬನ್ನಿ ಬ್ಲಾಗನ್ನ ಎಡಿಟ್ ಮಾಡೋಣ. ಗೈಸ್ ನೋಡಿ, ಇದೇ ಬ್ಲಾಗನ್ನೇ ನಾನು ಬೆಳಿಗ್ಗೆ ಎಡಿಟ್ ಮಾಡ್ತಾ ಇದ್ದು. ಇದು ಬ್ಲಾಗ್ ಮಾಡಿ 2 ವಾರ ಹೋಯ್ತು, ಇನ್ನೂ ಜಾಸ್ತಿ ಆಗೋಯ್ತು ಅನಿಸುತ್ತೆ. ಬಟ್ ಎಡಿಟಿಂಗ್ ನಾನೇ ಬ್ಲಾಗ್ ಮಾಡಿ ನಾನೇ ಎಡಿಟ್ ಮಾಡೋದ್ರಿಂದ ನಿಮಗೆ ವೀಡಿಯೋಸ್ ಯೂಟ್ಯೂಬಲ್ಲಿ ಬರೋಷ್ಟೊಳಗಡೆ ಲೇಟ್ ಆಗುತ್ತೆ. ಸೊ ನಾನು ಯಾವುದಪ್ಪ ಯೂಸ್ ಮಾಡೋದು ಸಾಫ್ಟ್ವೇರ್ ಅಂತಂದರೆ ಎಡಿಟಿಂಗಿಗೆ. ಸೊ ನಾನು ಯೂಸ್ ಮಾಡೋದು ಬಂದು ಡಾವಿನ್ಸಿ ರಿಸಾಲ್ವ್. ಇದನ್ನೇ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು. ನೀವು ವ್ಲಾಗರ್ಸ್ ಯಾರಾದ್ರೂ ಈ ವ್ಲಾಗ್ ನೋಡ್ತಾ ಇದ್ರೆ ನೀವು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಪರವಾಗಿಲ್ಲ, ಇದೆಲ್ಲ ಕ್ಲೀನ್ ಮಾಡ್ತೀರಾ, ಆಮೇಲೆ ಮಾಡುವಂತೆ. ಇವಾಗ ನೀನು ಇಲ್ಲಿ ಬಂದು ಎಕ್ಸ್ಪ್ಲೈನ್ ಮಾಡಿ ಏನಾಯ್ತು. ಇದೇನಿದು? ಅವಮಾನ ಮಾಡಿ ಹೇಳಮ್ಮ, ಅದೇನು ಮಾಡ್ತದೆ? ಇದು ಖರ್ಜೂರಕಾಯಿ. ಇದು ಖರ್ಜೂರಕಾಯಿ, ಅದೇ ಶಂಕರ್ ಪೋಲಿ. ಶಂಕರ್ ಪೋಳಿ ರೆಡಿ ಆಗ್ತಾ ಇದಾವೆ ಇಲ್ಲಿ. ಶಂಕರ್ ಪೋಳಿ ಕೂಡ ರೆಡಿ ಆಗ್ತದೆ ಇಲ್ಲಿ. ಇವ್ರು ನೋಡಿದ್ರೆ ವಿಡಿಯೋ ಮಾಡೋದಕ್ಕೆ ಬಿಡ್ತಾಯಿಲ್ಲ ನನಗಿಲ್ಲಿ. ಅಲ್ಲಿ ಕೆಳಗಡೆ ಬೇಕಾಗಿರೋದು ಮತ್ತೆ ರೆಡಿ ಮಾಡ್ಕೊತ ಇದಾರೆ. ಇಲ್ಲಿ ರೆಡಿ ಆಗ್ತದೆ. ಅವ್ರ ಪ್ರಾಬ್ಲಮ್ ಏನಂತಂದ್ರೆ, ನಮ್ಮ ಅಡುಗೆ ಮನೆ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ತೋರಿಸ್ಬೇಡ ಅಂತ, ಅದೇ ಪ್ರಾಬ್ಲಮ್ ಅವ್ರದ್ದು. ಬೇಡ ತೋರಿಸ್ಬೇಡ, ಸುಮ್ಮನೆ ಹೇಳಿದ್ದೆ ಅರ್ಥ ಮಾಡ್ತಾರೆ. ಅಷ್ಟು ಬೈಕೊಂತಾರೆ ಯಾರನ್ನ. ನಾವು ನೆಟ್ಗೆ ಇರೋರಾದ್ರೆ ಏನಪ್ಪಾ ಇವರು ಇಷ್ಟು ಗಬ್ಬೆಳ್ಸ್ಕೊಂಡಿದ್ದಾರೆ ಅಡುಗೆ ಮನೆ ಅನ್ಕೊಂತಾರೆ. ಈ ಕಡೆ ಸ್ಮೈಲ್ ಕೂಡ ಆಯ್ತು. ಚೆನ್ನಾಗಿ ನಾನು ಮಾಡಿದ್ದೆ ಬಿಡಮ್ಮ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಬಿಸಿ 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 ರೆಡಿ ಆಗ್ತದೆ. ಅದೇ ತಿನ್ನಂಗಿಲ್ಲ ಅಂತೆ. ಗೈಸ್, ನಮ್ಮ ಮನೇಲಿ ಒಂದು ಅದ್ಭುತ ನಡೀತಾ ಇದೆ. ಏನು ಅಂತಂದರೆ, ಫಾರ್ ದಿ ಫಸ್ಟ್ ಟೈಮ್ ನಮ್ಮ ತಮ್ಮ 1 ಗಂಟೆ ಮಧ್ಯಾಹ್ನ ಎದ್ಬಿಟ್ಟು ಇಲ್ಲಿ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ. ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ, ಬೆಳಿಗ್ಗೆ ನಾವು ಹೂವು ಕಿತ್ಕೊಂಬಂತಲ್ಲ, ಆ ಹೂವನ್ನು ಹೊಲಿತದ ನೋಡಿ. ಫುಲ್ ರೋಸ್ ಗೀಸೆಲ್ಲ ಹಾಕೊಂಡು ಹೊಲಿತಾನೆ. ಹಾರ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಹೊಲಿತಾನೆ. ಅನ್ಎಕ್ಸ್ಪೆಕ್ಟೆಡ್ ಮಾಡಿಲ್ಲ ಇಷ್ಟು ಚೆನ್ನಾಗಿ ಹೊಲಿತಾರೆ ಹಾರ ಅಂತ. ಸಕ್ಕದಾಗಿ ಹೊಲಿತಿದ್ದಾರೆ. ಬಾಗಿಲಿಗೆ ಹೊಲಿತಾ ಇರೋದು ಹಾರ. ಏನೋ ಫಸ್ಟ್ ಟೈಮ್ ಒಂಚೂರು ಹೆಲ್ಪ್ ಮಾಡಿ ಕೊಡ್ತಾ ಇದ್ದಾನೆ. ಗೈಸ್ ಏನು ಅಂತಂದರೆ, ನಾವು ಹೂವು ಹೊಲಿತಾ ಇರಬೇಕಾದ್ರೆ ಗೊತ್ತಾಯಿತು ನಮ್ಗೆ ಏನು ಅಂತಂದರೆ, ಮಾವಿನ ಎಲೆ ತಂದಿಲ್ಲ, ಮತ್ತು ಬಾಳೆ ದಿಂಡು ತಂದಿಲ್ಲ, ಬಾಳೆ ಎಲೆ ಈ 3 ತಂದಿಲ್ಲ. ಸೊ ಅದಕ್ಕೆ ನಾನು ನಮ್ಮ ತಮ್ಮ ಇಬ್ಬರು ಸೇರಿಕೊಂಡು ಏನು ಮಾಡಿದ್ದೀವಿ ಅಂತಂದರೆ, ಮಾವಿನಲ್ಲಿರೋ ತೋಟಕ್ಕೆ ಬಂದುಬಿಟ್ಟಿದ್ದೀವಿ ನಾನು ನಮ್ಮ ತಮ್ಮ. ಸೊ ಈಗ ಹುಡುಕ್ತಾ ಇದ್ದೀವಿ ಎಲ್ಲಿ ಚೆನ್ನಾಗಿರುತ್ತೆ ಮಾವಿನ ಎಲೆ ಅಂತ. ಸೊ ಯಾವುದಾದ್ರೂ ಒಂದು ಚೆನ್ನಾಗಿರೋ ಮರಕ್ಕೆ ಹೋಗಿ ಒಳ್ಳೆ ಮಾವಿನ ಎಲೆ ಕಿತ್ಕೊಂಡು, ನೆಕ್ಸ್ಟು ಬಾಳೆ ಎಲೆ ಮತ್ತು ಬಾಳೆ ದಿಂಡುಗಳು ಅದನ್ನ ಕಿತ್ಕೊಂಡು ಮನೆಗೆ ಹೋಗ್ಬೇಕು. ಇವಾಗ ನಮ್ಗೆ ಅದೇ ಟಾಸ್ಕ್ ಇರೋದು. ನಮ್ಮಮ್ಮ ಕೊಟ್ಟಿರೋ ಟಾಸ್ಕ್ ನನಗೆ ಮತ್ತು ನಮ್ಮ ತಮ್ಮಗೆ. ಸೊ ಅದಕ್ಕೆ ನಮ್ಮ ಮರಿ ಒಳ್ಳೆ ಚೆನ್ನಾಗಿರೋ ಮಾವಿನ ಎಲೆನ ಕಿತ್ಕೊತಾ ಇದ್ದಾನೆ ಇಲ್ಲಿ. ಸಕ್ಕದಾಗಿದೆ ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಓಕೆ ಗೈಸ್, ಮಾವಿನ ಎಲೆ ಕಿತ್ಕೊಂಡಿದ್ದಾಯಿತು. ಸೊ ನಾವು ವಿ ಆರ್ ಗೋಯಿಂಗ್ ಟು ಬಾಳೆ ದಿಂಡು ಮತ್ತು ಬಾಳೆ ಎಲೆ ಕಿತ್ಕೊಂಡ್ಬರೋದಕ್ಕೆ ಹೋಗ್ತಿದ್ದೀವಿ. 1 minute 37 seconds later. ನಾವೀಗ ಬಂದಿದ್ದೀವಿ ಬಾಳೆ ತೋಟಕ್ಕೆ. ತೋರಿಸ್ತೀನಿ ನೋಡಿ. ಸೊ ವಿ ಆರ್ ಇನ್ ಬಾಳೆ ತೋಟ. ಏನಕ್ಕೆ ಅಂತಂದರೆ, ನಾನು ಹೇಳಿದ್ನಲ್ಲ ಬಾಳೆ ಎಲೆ ಮತ್ತು ಬಾಳೆ ದಿಂಡಿಗೆ ಬಂದಿದ್ದೀವಿ. ಫಸ್ಟು ನಾವು ಬಾಳೆ ಎಲೆನ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ತೋರಿಸ್ತೀನಿ ನೋಡಿ ಹೆಂಗಿದೆ ಬಾಳೆ ಎಲೆ ಅಂತ. ನಾಳೆ ಈ ಬಾಳೆ ಎಲೆಯಲ್ಲಿ ಹಬ್ಬದೂಟ ಮಾಡ್ತಾಯಿದ್ರೆ
ಸಕ್ಕತ್ತಾಗಿರುತ್ತೆ. ಸೊ ಫಸ್ಟು ಬಾಳೆ ಎಲೆನ ಸಂಗ್ರಹ ಮಾಡ್ಕೊಂಡು ನೆಕ್ಸ್ಟು ಒಂದು ಚೆನ್ನಾಗಿರೋ ಬಾಳೆ ದಿಂಡನ್ನ ಕಿತ್ಕೊಂಡೋಗ್ಬಿಟ್ರೆ ಅಲ್ಲಿಗೆ ನಮ್ಮದು ಟಾಸ್ಕ್ ಮುಗಿಯುತ್ತೆ. ಬಾಳೆ ಎಲೆ ಮತ್ತು ಬಾಳೆ ದಿಂಡು ಎರಡೂ ಸಿಕ್ಕಾಯಿತು. ಮರಿ ನೋಡಿ ಫುಲ್ಲು ಪ್ರೊಫೆಷ್ನಲ್ಲು, ನ್ಯೂಸ್ ಪೇಪರೆಲ್ಲ ಹಾಕಿ ಎಲೆಗಳ ಸುತ್ತಬಿಟ್ಟು ಕ್ಲೀನಾಗಿ. ಅಲ್ಲಿ ನೋಡಿ ಬಾಳೆ ದಿಂಡುಗಳು ರೆಡಿಯಾಗಿದ್ದಾವೆ ಇಲ್ಲಿ. ಸೊ ಇವೆರಡನ್ನೂ ತೊಗೊಂಡು ಮನೆಗೆ ಹೋಗ್ಬಿಡೋದೆ. ದೊಡ್ಡ ತಲೆನೋವು ಮನೆಗೆ ತಗೊಂಡು ಹೋಗೋದೆ. ಅರ ಸಾಹಸ ಪಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಹಂಗೂ ಹಿಂಗೆ ಹಿಡ್ಕೊಂಡು ರೋಡ್ ನೋಡಿ ಹೆಂಗಿದೆ. ರೋಡು ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಹಿಂಗಿದ್ದು. ಮೊದಲೇ ಮನೆಗೆ ಬಂದಮೇಲೆ ಸುಮಾರಷ್ಟು ಕೆಲಸ ಆಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಸಂಜೆ ಬಂದಿದ್ದೀನಿ. ಇವಾಗ ಮೇನ್ ಇಂಪಾರ್ಟೆಂಟ್ ಏನು ತೋರಿಸ್ಬೇಕು ಅಂತಂದರೆ ನಮ್ಮ ಮನೇಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ತೋರಿಸ್ತೀನಿ ನೋಡಿ. ಸೊ ಈಗ ಇಲ್ಲಿ ದೇವರಿಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಸೀರೆ ಗಿರೆ ಎಲ್ಲನೂ ಡ್ರೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಬಟ್ ಐ ಡೋಂಟ್ ನೋ ಅದು ಹೆಂಗೆ ಮಾಡ್ತಿದ್ದಾರೆ. ಏನೋ 1.5 ಗಂಟೆಯಿಂದ ಒಂದು ಯೂಟ್ಯೂಬ್ ವೀಡಿಯೋ ನೋಡಿದ್ರು. ಆ ಯೂಟ್ಯೂಬ್ ವೀಡಿಯೋ ನೋಡ್ಕೊಂಡು ಇಬ್ಬರು ಇಲ್ಲಿ ಮಾಡ್ತಾ ಇದ್ದಾರೆ. ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಏನೋ ಅಂತ. ಸೊ ಈ ಸರಿ ನಾವು ಪ್ರತಿ ವರ್ಷ ಅಲ್ಲಿ ಹಾಲಲ್ಲಿ ಕೂರಿಸ್ಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಈ ಸರಿ ದೇವ್ರ ಮನೇಲೆ ಕೂರ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನನಗೆ ಗೊತ್ತಿರೋಂಗೆ ನಾನು ಹೋದ್ರೇ ಇದು ಆಗೋದು ಅನಿಸುತ್ತೆ. ಅದಕ್ಕೆ ನಾನೇ ಹೋಗ್ತೀನಿ. ಅಂತೂ ಇಂತೂ ಏನೋ ಒಂದು ಮಾಡಿ ಸಖತ್ತಾಗಿ ಚೆನ್ನಾಗಿ ಸೀರೆನ ಫೈನಲಿ ಉಡ್ಸಿದ್ದೀವಿ. ಅದನ್ನು ನಾನು ಹೆಂಗಿದೆ ಔಟ್ಲುಕ್ಕು ಅಂತ ನಾನು ಫೈನಲಿ ಬೆಳಿಗ್ಗೆ ಪೂಜೆ ಮಾಡ್ತಾರಲ್ಲ ಅವಾಗ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಏನು ಅಂತಂದರೆ ಅದು ಬಿಟ್ಟು ಇಲ್ಲಿ ಸೊ ನೀವು ಬೇರೆ ದೇವರುಗಳು ಇಲ್ಲಿದ್ದಾವೆ. ಮತ್ತು ಫ್ರೂಟ್ ಬೌಲು, ಫ್ರೂಟ್ ಪ್ಲೇಟ್ ಎಲ್ಲ ರೆಡಿಯಾಗಿದೆ. ಡ್ರೈ ಫ್ರೂಟ್ಸು, ಬನಾನಾ ಇಲ್ಲೆಲ್ಲ ಬಳೆ ಎಲ್ಲ ಇಲ್ಲೇ ಇದೆ. ಮತ್ತು 10 ರೂಪಾಯಿದು ನೋಟ್ ಇದೆ. ಅದಾದಮೇಲೆ ಮುಖವಾಡನ ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಅದು ಬಿಟ್ಟು ನೀವು ಈ ಕಡೆ ನೋಡಿದರೆ ಫುಲ್ಲು ಎಲ್ಲ ದೀಪ ಅದು ಇದು ಎಲ್ಲ ಇದ್ದಾವೆ. ಸೊ ಈಗ ಅಲ್ಲೇ ನಡೀತಾ ಇದೆ ಅಂತ ನೋಡೋಣ ಬನ್ನಿ ಇವಾಗ. ಸೊ ಇಲ್ಲಿ ನೋಡಿದರೆ ದೇವರಿಗೆ ಹಾಕೋದಕ್ಕೆ ಸ್ಪೆಷಲ್ಲಾಗಿ ಹೂವನ್ನ ಕೋಸ್ತಾ ಇದ್ದಾರೆ ಇಲ್ಲಿ. ಸೊ ಏನೇನೋ ಡಿಫ್ರೆಂಟ್ ವೆರೈಟಿ ಹೂವು ಎಲ್ಲ ತಂದಿದ್ದಾರೆ. ಶಾವಂತಿ, ರೋಸು, ತುಳಸಿ ಎಲೆ ಎಲ್ಲ ತಂದು ನಮ್ಮ ಅತ್ತೆ ಇಲ್ಲಿ ಕ್ಲೀನಾಗಿ ಅದನ್ನು ಸೂಜಿಯಲ್ಲಿ ಕೋಸ್ತಾ ಇದ್ದಾರೆ. ಸೊ ಹೊರಗಡೆ ಹೋಗೋದು ಬನ್ನಿ. ಹೊರಗಡೆ ಏನು ನಡೀತಾ ಇದೆ ನೋಡೋಣ. ಹೊರಗಡೆ ನೋಡಿದ್ರೆ ಇಲ್ಲಿ ನಮ್ಮ ತಮ್ಮ ಮತ್ತು ಇಲ್ಲಿ ನಮ್ಮ ಭಾವ ಇಬ್ಬರೂ ಆ ತೆಂಗಿನಕಾಯಿ ಬಿಡಿಸ್ತಾ ಇದ್ದಾರೆ ಬೆಳಿಗ್ಗೆಗೆ ಪೂಜೆಗೆ. ನಾನು ಇದು ಸೆಂಟ್ರಲ್ಲಿ ಮಾಡ್ತಾ ಇದ್ದೀನಿ. ಬಟ್ ನಾನು ಮಾಡ್ತಾ ಇದ್ದೆ, ನಂದು ಯಾರು ವ್ಲಾಗ್ ಮಾಡ್ತಾಯಿಲ್ಲ. ಅದಕ್ಕೆ ನಾನು ವ್ಲಾಗ್ ಮಾಡಬೇಕಾದ್ರೆ ಇವ್ರು ಇಲ್ಲಿ ಕೆಲಸ ಮಾಡೋದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಗೈಸ್ ಇದು ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ಪೂಜೆಗೆ ನಾನು ನಿಮ್ಗೆಲ್ಲನೂ ತೋರಿಸ್ತೀನಿ. ಸದ್ಯಕ್ಕೆ ಈ ಒಂದು ಪಾರ್ಟ್ನ ಇಲ್ಲಿಗೆ ಮುಗೀತಾ ಇದೆ. ಸೊ ಬೆಳಿಗ್ಗೆ ಸಿಗೋಣ. The next day. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ರಾತ್ರಿ ಕಳೆದು ಬೆಳಿಗ್ಗೆ ಆಗಿದೆ. ಆ್ಯಂಡ್ ನಮ್ಮನೆಯಲ್ಲಿ ಎಲ್ಲ ಪ್ರೋಸೆಸ್ಸು ದೇವ್ರದ್ದು ಏನೇನಿದೆ ಎಲ್ಲ ಮುಗಿದಿದೆ. ಈಗ ಪೂಜೆ ಸಮಯ. ಪೂಜೆ ಆಗಿದ ತಕ್ಷಣ ನಾನು ನಮ್ಮ ಮನೆಯ ವರಮಹಾಲಕ್ಷ್ಮಿನ ನಿಮಗೆ ತೋರಿಸ್ತೀನಿ ಬನ್ನಿ. पूर्वद्वारे द्वारशीये नमः, दात्रे नमः, विदात्रे नमः. सर्वमंगल मांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते. ಏನು ಅಂತಂದರೆ ನಿನ್ನೆ ಇವರು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಅದೇ ದೇವರಿಗೆ ನೈವೇದ್ಯ ಆಯ್ತಾಯ್ತು ದೇವರಿಗೆ ನೈವೇದ್ಯ ಇಡಬೇಕು ಅಂತ ಏನು ಮಾಡಿದ್ದಾರೆ ಅದನ್ನು ಫುಲ್ಲು ತೋರಿಸೋದಕ್ಕಾಗಿಲ್ಲ. ಸೊ ಇವಾಗ ತೋರಿಸ್ತೀನಿ ಬನ್ನಿ ಏನೇನು ಮಾಡಿದ್ದಾರೆ ಅಂತೆಲ್ಲ ದೇವ್ರ ಹತ್ರ ಇಟ್ಟಿದ್ದಾರೆ. ಸೊ ನೋಡಿ ಏನೇನು ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೋಡ್ದಂಗೆ ನೀವು ಇಲ್ಲಿ ಶಂಕರ್ ಪೋಳಿ ಮಾಡಿದ್ದಾರೆ, ಪಕ್ಕ ಖರ್ಜೂರ, ಆಮೇಲೆ ಬೆಳಿಗ್ಗೆ ಒಬ್ಬಟ್ಟು ಮಾಡಿದರು. ಅಲ್ಲಿ ಫ್ರೂಟ್ಸು ಈ ಬೌಲ್ ನಾನೇ ರೆಡಿ ಮಾಡಿದ್ದು, ಚಕ್ಲಿ ಮಾಡಿದ್ದಾರೆ, ರವೆ ಉಂಡೆ ಮಾಡಿದ್ದಾರೆ, ಇಷ್ಟೆಲ್ಲ ಸ್ನ್ಯಾಕ್ಸ್ ಮಾಡಿದ್ದಾರೆ. ಸೊ ಇನ್ನು ಅಲ್ಲಿದೆ ಬಿಡಿ, ಇದು ನಂದೇ, ಆಮೇಲೆ ಯಾರಿಗೂ ಹೇಳಲ್ಲ. ಸೊ ಗೈಸ್ ನೋಡಿ ಇಷ್ಟು ಮಾಡಿದ್ದಾರೆ. ಪೂಜೆ ಎಲ್ಲ ಮುಗಿದಿದೆ ಇವಾಗ. ಸೊ ಈ ಸ್ನ್ಯಾಕ್ಸ್ ಎಲ್ಲ ನಮ್ಮದೇ ಆಮೇಲೆ. ಗೈಸ್ ನಮ್ಮ ಮನೇಲಿ ಒಬ್ಬ ಸ್ಪೆಷಲ್ ಪರ್ಸನ್ ಇದ್ದಾರೆ, ಅವ್ರನ್ನ ತೋರಿಸ್ತೀನಿ ಬನ್ನಿ. ಇವಾಗಲೇ ಅವ್ರು ಫ್ರೀ ಆಗಿರೋದು, ಇಷ್ಟೊತ್ತು ಅವ್ರ ಹತ್ರ ಮುಗಿಸ್ಕೊಂಡಿದ್ದಾಯಿತು ಬೆಳಗ್ಗೆಯಿಂದ. ಸೊ ನೋಡಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಇಲ್ಲಿದ್ದಾರೆ. ಸೊ ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ. ಏನಕ್ಕೆ ಅಂತಂದರೆ ಇವಾಗೆಲ್ಲ ಪೂಜೆ ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ವರಲಕ್ಷ್ಮಿ ಅವರೇ, ಹಬ್ಬ ಮಾಡಿದ್ದೀರಾ? ಚೆನ್ನಾಗಿ ಮಾಡಿದ್ರು ಹಬ್ಬ ಮಾತ್ರ, ಎಲ್ಲ ತುಂಬ ಖುಷಿ ಅಂತೆ. ಸೊ ಹೇಳಿ, ಹಬ್ಬ ಮಾಡಿದ್ದೀರಾ, ಏನು ಅನಿಸ್ತದೆ ನಿಮಗೆ, ಏನು ಫೀಲಿಂಗು? ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ನಮ್ಮ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿನ ಕೂರಿಸಿದ್ದೀನಿ. ತುಂಬ ಖುಷಿ ಆಯಿತು, ಇಷ್ಟಪಟ್ಟು ಮಾಡಿದ್ದೀನಿ. ತುಂಬ ಖುಷಿ ಆಯಿತು ಹಬ್ಬ ಆಚರಣೆ ಮಾಡಿರೋದು. ಈ ವರಮಹಾಲಕ್ಷ್ಮಿ ಎಲ್ಲರಿಗೂ ನಿಮಗೆ
ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಿಮಗೆ ಶುಭ ಹಾರೈಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ ಗೈಸ್, ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ನಮ್ಮ ಅಮ್ಮನ ಮಾತು. ಸೊ ನೆಕ್ಸ್ಟ್ ಏನು ಅಂತಂದರೆ ನಮ್ಮಮ್ಮ ಹೆಸರು ವರಲಕ್ಷ್ಮಿ. ಸೊ ನೀವೇನಾರ ಹೇಳ್ಬೇಡ, ಹೋಗ ಕಡೆ ಆಯಿತು. ಗೈಸ್ ನೆಕ್ಸ್ಟ್ ಏನು ಅಂತಂದರೆ ನಾನು ನಿನ್ನೆ ಬಳೆ ಎಲ್ಲ ಕಿತ್ಕೊಂಡ್ಬರ್ಬೇಕಾದ್ರೆ ಹೇಳಿದ್ದೆ, ಬಳೆಯಲ್ಲಿ ಹಬ್ಬದ ಊಟ ತಿಂತಾದ್ರೆ ಏನು ಸಖತ್ತಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಇರೋದೇ ಹಬ್ಬದ ಊಟ. ಇವಾಗ ಊಟದ ಸಮಯ. ಫೈನಲಿ ನಾನು ರೆಡಿ ಆಗಿದ್ದೀನಿ ಊಟ ಮಾಡೋದಕ್ಕೆ. ಇಲ್ಲಿ ಆಲ್ರೆಡಿ ರೆಡಿ ಆಗಿದೆ ಎಲೆ ಎಲ್ಲನೂ. ಸೊ ಬಂದು ನೋಡೋಣ ಏನೇನು ಫಸ್ಟ್ ಬರುತ್ತೆ ಅಂತ. ಆಲ್ರೆಡಿ ನಮ್ಮಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೆ ಹಿಡ್ಕೊಂಡು ಹಾಕಿ. ಸೊ ಫಸ್ಟ್ ಏನು ಬರ್ತಾ ಇದೆ ಅಂತಂದರೆ ಅಬ್ಬಬ್ಬಬ್ಬ ಲ್ಯಾಟ್ರಿ. ಓ ಗೈಸ್ ನೋಡಿ ಎಷ್ಟು ಇಟ್ಟಿದ್ದಾರೆ ಇಲ್ಲಿ. ಉಪ್ಪು ಅಬ್ಬಾವ ಇರೋದ್ರಿಂದ ಕಡಿಮೆ ಮಾಡಿದ್ದೀವಿ. ಕಡಿಮೆನಾ? ಸಾಕು, ಇಷ್ಟು ಮಾಡಿಬಿಟ್ರೆ ಬೇಜಾರಾಗೋಯ್ತು. ಇದಾಗಿತ್ತು ಈ ಒಂದು ಹಬ್ಬದ ಬ್ಲಾಗ್. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಆ್ಯಂಡ್ ನಿಮಗೆ ಈ ಒಂದು ಬ್ಲಾಗ್ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಗೈಸ್. ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್. ಬಾಯ್.